ನಮಸ್ಕಾರ, ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಗುಡ್ ಮಾರ್ನಿಂಗ್. ಈಗ ಮೊದಲ ಸುದ್ದಿಯನ್ನು ನೋಡ್ತಾ ಹೋಗೋಣ ಬನ್ನಿ. ತಡರಾತ್ರಿ ರಾಜ್ಯಕ್ಕೆ ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಆಗಮಿಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ಸ್ವಾಗತವನ್ನು ಮಾಡಿದರು. ಇನ್ನು ಇಂದು ಬಿಜಿಎಸ್ ಕಾಲೇಜು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ಇನ್ನು ಇಂದು ಆದಿಚುಂಚನಗಿರಿ ಮಠ ಹಾಗೂ ನೆಲಮಂಗಲದ ಬಳಿ ಇರುವ ಶಿಕ್ಷಣ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಆಗಮಿಸಲಿದ್ದಾರೆ. ರಾಜ್ಯಕ್ಕೆ ಆಗಮಿಸಿದ ಅಮಿತ್ ಶಾರನ್ನ ಟ್ವೀಟ್ ಮಾಡಿ ಬಿಜೆಪಿ ನಾಯಕರು ಸ್ವಾಗತ ಮಾಡಿದ್ದಾರೆ. ರಾಜ್ಯಕ್ಕೆ ಅಮಿತ್ ಶಾ ಆಗಮನ ಬೆನ್ನಲ್ಲೇ ರೆಬಲ್ಸ್ ನಾಯಕರು ಅಲರ್ಟ್ ಆಗಿದ್ದಾರೆ. ರಾಜ್ಯಾಧ್ಯಕ್ಷ ಬದಲಾವಣೆಗಾಗಿ ಕೇಂದ್ರ ಸಚಿವ ಸೋಮಣ್ಣ ಜೊತೆ ಮಾಜಿ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ರೆಬಲ್ಸ್ ನಾಯಕರು ಸಭೆ ನಡೆಸಿದ್ದಾರೆ. ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಶಾಸಕ ಬಿಪಿ ಹರೀಶ್, ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಸಭೆಯಲ್ಲಿ ಭಾಗಿಯಾಗಿದ್ದರು. ಅಧ್ಯಯನ ಮಾಡಲು ಇಸ್ರೇಲ್ಗೆ ತೆರಳಿದ್ದ ಬಿಪ್ಯಾಕ್ ತಂಡ ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಇದೇ ತಿಂಗಳ 7ನೇ ತಾರೀಕು ರಾಜ್ಯಕ್ಕೆ 18 ಜನರ ತಂಡ ಇಸ್ರೇಲ್ಗೆ ತೆರಳಿತ್ತು. ಆದರೆ ಇರಾನ್ ಹಾಗೂ ಇಸ್ರೇಲ್ ಯುದ್ಧ ಬೆನ್ನಲೆಯಲ್ಲಿ ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶಾಲು ಹಾರ ಹಾಕಿ ಅವರನ್ನು ಸ್ವಾಗತಿಸಿದರು. ಇಡೀ ಟ್ರಿಪ್ನ 2 ಭಾಗದಲ್ಲಿ ನಾನು ಡಿವೈಡ್ ಮಾಡ್ಬೋದು. ಮೊದಲ 5 ದಿನ ಅಧ್ಯಯನದ ಟೂರ್ ಇತ್ತು, ತುಂಬಾ ಚೆನ್ನಾಗಾಗಿತ್ತು. 13ನೇ ತಾರೀಕು ಯಾವತ್ತು ನಾವು ವಾಪಸ್ ಬರಬೇಕಾಗಿತ್ತು ಅವತ್ತು ಅಲ್ಲಿ ಏರ್ಪೋರ್ಟ್ ಶಟ್ ಆಯಿತು, ಯಾಕೆಂದರೆ ಅವತ್ತು ಯುದ್ಧ ಶುರುವಾಯಿತು. ಸೊ ಮೊದಲ 5 ದಿನಗಳು ಕಲಿಯೋದ್ರ ಬಗ್ಗೆ, ಅಲ್ಲಿ ಇನೋವೇಷನ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ, ಲೀಡರ್ಶಿಪ್ ಬಗ್ಗೆ ಇತ್ತು. ಇನ್ನು ಮಿಕ್ಕ 5 ದಿನ ಸರ್ವೈವಲ್ ಬಗ್ಗೆ ಇತ್ತು. ಅಲ್ಲಿ ಯಾವ ಥರ ಮಿಸೈಲ್ ದಾಳಿಗಳಾಗ್ತಾ ಇತ್ತು, ನೀವು ಯಾವ ರೀತಿ ಅದನ್ನು ಸಂರಕ್ಷಣೆ ಮಾಡ್ಕೊಂಡ್ರಿ? ಇಡೀ 18 ಜನರ ತಂಡ ಪ್ಯಾನಿಕ್ ಆಗದ್ರೆ ಯಾವ ಥರ ಇದ್ರಿ? ಮೊದಲು 2 ದಿನ ನಮಗೆ ತೋಚ್ತಾನೆ ಇರಲಿಲ್ಲ ಏನು ಮಾಡಬೇಕು ಅಂತ. ಆದರೆ ನಿಧಾನಕ್ಕೆ ಅಲ್ಲಿ ನಮ್ಮ ಹೋಸ್ಟ್ ಯಾರಿದ್ರು, ಇಸ್ರೇಲಿ ಕಾನ್ಸುಲೇಟ್ ಜನರಲ್ ಆಫ್ ಸೌತ್ ಇಂಡಿಯಾ ಆರ್ಲಿ ಮೇಡಮ್ ಅಂತ, ಅವರು ನಮಗೆ ಗೈಡ್ ಮಾಡೋಕ್ಕೆ ಶುರು ಮಾಡಿದ್ರು. ಮೊದಲನೇ ದಿವಸದಿಂದ ಅಲ್ಲಿ ಒಂದು ಆ್ಯಪ್ ಬಿಲ್ಡ್ ಮಾಡಿದ್ದಾರೆ. ನೀವಿರೋ ಜಾಗದಲ್ಲಿ ರಾಕೆಟ್ ಅಥವಾ ಮಿಸೈಲ್ ದಾಳಿಗಳಾಗ್ತಾ ಇದ್ದರೆ ಅಲರ್ಟ್ ಕೊಡುತ್ತೆ. 1.5 ನಿಮಿಷ ಇರುತ್ತೆ ನಿಮ್ಮ ಹತ್ರ ಒಂದು ಸೇಫ್ ಸ್ಪೇಸ್ಗೆ ಹೋಗೋದಕ್ಕೆ. ಪ್ರತಿ ಬಿಲ್ಡಿಂಗ್ನಲ್ಲೂ ಒಂದು ಸೇಫ್ ಸ್ಪೇಸ್ ಫೆಸಿಲಿಟಿ ಕೊಟ್ಟಿರ್ತಾರೆ. ನಮ್ಮ ಕೆಲಸ ಏನು ಅಂದರೆ ಗಾಬರಿ ಮಾಡ್ಕೊಳ್ದಿರ ಆ ಕೊಟ್ಟಿರೋ ಟೈಮ್ನಲ್ಲಿ ಆ ಜಾಗಕ್ಕೆ ತಲುಪೋದು. ಅಲ್ಲಿದ್ದರೆ ನಮಗೆ ತೊಂದರೆ ಆಗೋ ಸಾಧ್ಯತೆಗಳು ತುಂಬ ಕಮ್ಮಿ. ಸೊ ಹಾಗಾಗಿ ಕೆಲವು ಸತಿ ಇದು ರಿಪೀಟ್ ಆದಮೇಲೆ ನಾವು ತೊಂದರೆಯಲ್ಲಿದ್ದೀವಿ ಅಂತ ನಮಗೆ ಅನ್ನಿಸ್ತಿರ್ಲಿಲ್ಲ. ಆದರೆ ನಾವು ತೊಂದರೆಯಲ್ಲಿಲ್ಲ ಅಂತ ನಮ್ಮ ಮನೆಯವ್ರಿಗೆ ನಂಬಿಸೋದು ತುಂಬ ಕಷ್ಟ ಆಗ್ತಾಯಿತ್ತು. ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ನೀಡಿದ್ದು, ಈ ವಿಚಾರವಾಗಿ ಸಿನಿಮಾ ಬಹಿಷ್ಕಾರಕ್ಕೆ ಕನ್ನಡ ಸಂಘಟನೆಗಳ ಹೋರಾಟ ನಡೆಸಲು ಮುಂದಾಗಿದ್ದಾವೆ. ಆದರೆ ಕನ್ನಡ ಪರ ಹೋರಾಟಗಾರರಿಗೆ ಪೊಲೀಸರು ನೋಟಿಸನ್ನು ನೀಡಿದ್ದಾರೆ. ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರೆಲ್ಲೂ ಪ್ರತಿಭಟನೆ ಬೇಡ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮನೆಯಲ್ಲೇ ಮಗುವಿಗೆ ಜನ್ಮ ನೀಡಿ ಮಹಿಳೆ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ವೈಯಾಲಿಕಾವಲಲ್ಲಿ ನಡೆದಿದೆ. ಉತ್ತರ ಭಾರತ ಮೂಲದ ಮಹಿಳೆ ಸಂಜನಮುಖಿ LLM ಓದ್ತಾ ಇದ್ಲು. ಈ ವೇಳೆ ಓರ್ವ ಹುಡುಗನ ಜೊತೆ ಸಂಪರ್ಕದಲ್ಲಿದ್ಲು. ಆದರೆ ಈ ವಿಚಾರ ಅವರ ತಾಯಿ ಗೊತ್ತಿರಲಿಲ್ವಂತೆ. ಇಂದು ಬೆಳಗಿನ ಜಾವ 3 ಗಂಟೆಗೆ ರೂಮಿನಲ್ಲಿ ಶಬ್ದ ಬಂದಿದೆ. ಈ ವೇಳೆ ಮನೆಯಲ್ಲಿದ್ದ ಸಂಬಂಧಿ ರೂಮಿಗೆ ಹೋಗಿ ನೋಡಿದ್ದಾನೆ. ರೂಮಿನಲ್ಲಿ ಸಂಜನ್ಮುಖಿ ರಕ್ತಸ್ರಾವದಿಂದ ಹಾಸಿಗೆ ಮೇಲೆ ಒದ್ದಾಡ್ತಾ ಇದ್ಲು. ಮಗಳ ಪಕ್ಕ ತಾಯಿ ಸುನೀತಾ ಖಾತ್ರಿ ಕೂಡ ಕೂತಿದ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದಾಗ ತಾಯಿ ಬೇಡ ಎಂದು ತಡೆದಿದ್ದಾಳೆ. ಬಳಿಕ ಸ್ವಲ್ಪ ಸಮಯದಲ್ಲೇ ಹೆರಿಗೆಯಾಗಿದ್ದು ಸಂಜನಮುಖಿ ಸಾವನ್ನಪ್ಪಿದ್ದಾಳೆ. ಸದ್ಯ ತಾಯಿ ಸುನೀತಾ ಖಾತ್ರಿ ವಿರುದ್ಧ ದೂರು ದಾಖಲಾಗಿದೆ. ಪ್ರಯಾಣಿಕರಿಗಾಗಿ ಕೆಂಪೇಗೌಡ ಏರ್ಪೋರ್ಟ್ ಮತ್ತೊಂದು ಸೇವೆಯನ್ನು ಒದಗಿಸಿದೆ. ಮಕ್ಕಳ ಜೊತೆ ಬರುವ ಪ್ರಯಾಣಿಕರು ಮತ್ತು ಮಹಿಳೆಯರ ಅನುಕೂಲಕ್ಕಾಗಿ ಲಗೇಜ್ ಜೊತೆಗೆ ಮಕ್ಕಳನ್ನು ಕೂರಿಸಿಕೊಂಡು ಹೋಗಲು ನೂತನ ಟ್ರಾಲಿ ವ್ಯವಸ್ಥೆ ಮಾಡಿದೆ. KIAB ಟರ್ಮಿನಲ್ 01 ಮತ್ತು 02 ಅಲ್ಲಿ ಹೊಸ ಟ್ರಾಲಿಗಳ ವ್ಯವಸ್ಥೆ ಮಾಡಿದ್ದಾರೆ. ಏರ್ಪೋರ್ಟ್ ಆಡಳಿತ ಮಂಡಳಿ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. RCBಯ ವಿಜಯೋತ್ಸವದಲ್ಲಿ 11 ಜನರ ಸಾವಿಗೆ ಕಾಂಗ್ರೆಸ್ ಕಾರಣ ಅಂತೇಳಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಬಾಗಲಕೋಟೆಯ ಕುಡ್ಚಿ ಹೆದ್ದಾರಿ ರಸ್ತೆಯನ್ನು ತಡೆದು ಬಿಜೆಪಿ ಮುಖಂಡ ವಿದ್ಯಾಧರ ಸವದಿ ಪ್ರತಿಭಟನೆ ನಡೆಸಿದರು. RCB ವಿಜಯೋತ್ಸವದಲ್ಲಿ ಕಾಲತುಳಿತದಲ್ಲಿ 11 ಜನರ ಸಾವಿಗೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಎಂದು ಕಿಡಿಕಾರಿದರು. ಕೂಡಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಬರಬೇಕು ಅಂತೇಳಿ ಬಿಜೆಪಿ ಮುಖಂಡ ವಿದ್ಯಾಧರ ಸವದಿ ಆಗ್ರಹಿಸಿದ್ದಾರೆ. ಯಾವುದೇ
ವ್ಯವಸ್ಥೆ ಮಾಡದೇನೆ ಕಡಿಗೂ 18 ವರ್ಷಗಳ ನಂತರ RCB ತಂಡ ಈ ಒಂದು IPL ಅನ್ನ ಗೆಲ್ಲೋದ್ರ ಮುಖಾಂತರ ಇಡೀ ಸಂಪೂರ್ಣ ಕರ್ನಾಟಕ ಜನತೆಯ ಮನಸ್ಸನ್ನ ತೃಪ್ತಿದಾಯಕವಾಗಿ ಮಾಡುವಂತ ಕೆಲಸ RCB ತಂಡ ಮಾಡಿದ್ದು ಬಂಧುಗಳೇ. ಆದ್ರೆ ಏನು ಸಂಭ್ರಮೋತ್ಸವದ ಹೆಸರಿನಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ದೇನೆ ಸರಿಯಾದ ಮಾಹಿತಿಯನ್ನ ಅಧಿಕಾರಿಗಳಿಂದ ತೆಗೆದುಕೊಳ್ಳದೇನೆ ಯಾವುದೇ ವ್ಯವಸ್ಥೆ ಮಾಡದೇನೆ ಕೇವಲ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನೈತಿ ತನ್ನ ವೈಯಕ್ತಿಕ ಪ್ರತಿಷ್ಠೆಯನ್ನ ಮೆರೆಯುವ ತತ್ಕ್ಷಣ ಈ ವಿಜಯೋತ್ಸವನ ಮಾಡೋದು ಬೇಡ ಅಂತೇಳಿ ಸರ್ಕಾರ ತಿಳಿಸಿದ ಆದ್ಮೇಲೂ ಕೂಡ ಸರ್ಕಾರ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸದೆ ಆ ಒಂದು ಯಾವುದೇ ಒಂದು ದುರುದ್ದೇಶದಿಂದ ಆ RCB ತಂಡದ ವಿಜಯೋತ್ಸವದ ಕ್ರೆಡಿಟ್ ಅನ್ನ ಈ ಸರ್ಕಾರ ಕಾಂಗ್ರೆಸ್ ಪಕ್ಷ ತನಗೆ ಪಡೆದುಕೊಳ್ಬೇಕು ಅನ್ನುವಂತ ದುರುದ್ದೇಶದಿಂದ ಈ ಒಂದು ವಿಜಯೋತ್ಸವದ ರ್ಯಾಲಿಯನ್ನ ಇಟ್ಕೊಂಡ್ರು. ಆದ್ರೆ ಕೇವಲ ವಿಜಯೋತ್ಸವದ ರ್ಯಾಲಿಯನ್ನ ಒಂದು ಓಪನ್ ಬಸ್ ನಲ್ಲಿ ವಿಧಾನಸೌಧದ ಮುಂಭಾಗದಿಂದ ನೇರವಾಗಿ ಒಂದು ಚಿನ್ನಸ್ವಾಮಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಗದಗ ಜಿಲ್ಲಾಡಳಿತದ ವತಿಯಿಂದ ಯೋಗ ನಡೀತು. ಯೋಗ ನಡಿಗೆ ಹಮ್ಮಿಕೊಳ್ಳಲಾಯಿತು. ಗದಗ ಬೆಟಗೇರಿ ನಗರಸಭೆ ಆವರಣದಿಂದ ಆರಂಭವಾದ ಯೋಗ ನಡಿಗೆ ಕಾರ್ಯಕ್ರಮ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಯೋಗದ ಮಹತ್ವದ ಬಗ್ಗೆ ಅರಿವನ್ನು ಮೂಡಿಸಲಾಯಿತು. ಇನ್ನು ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದಲ್ಲಿ ಪರಿಷತ್ನ ಸದಸ್ಯ SV ಸುಂಕನೂರು ಸೇರಿದಂತೆ ಜಿಲ್ಲಾಡಳಿತ ಸಿಬ್ಬಂದಿ ಸ್ಥಳೀಯ ನಾಯಕರು ಹಾಜರಿದ್ದರು. ಕಾಂತಾರ ಚಿತ್ರತಂಡಕ್ಕೆ ಶಿವಮೊಗ್ಗ ಜಿಲ್ಲಾಡಳಿತದಿಂದ ನೋಟಿಸ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರತಂಡ ದಾಖಲೆ ಸಹಿತ ತಹಶೀಲ್ದಾರ್ಗೆ ಅವರ ನೋಟಿಸ್ಗೆ ಸ್ಪಷ್ಟನೆಯನ್ನು ನೀಡಿದೆ. ಇನ್ನು S ಕುಮಾರ್ KPCL ಅರಣ್ಯ ಹಾಗೂ ಪೊಲೀಸ್ ಇಲಾಖೆಯ ಅನುಮತಿ ಪಡೆದ ಪತ್ರವನ್ನು ಲಗತ್ತಿಸಿದ್ದಾರೆ. ಚಿತ್ರೀಕರಣಕ್ಕೆ ಕೈಗೊಂಡ ಮುಂಜಾಗ್ರತಾ ಕ್ರಮಗಳ ಬಗ್ಗೆಯೂ ಉತ್ತರ ನೀಡಿದೆ. ದಪ್ಪ ಚರ್ಮದ ಸರ್ಕಾರಕ್ಕೆ ಬಿಸಿ ತಟ್ಟುತ್ತಿಲ್ಲ. 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಹಗಲು ದರೋಡೆ ಮಾಡಲಾಗಿದೆ ಎಂದು ಸಂಸದ ಗೋವಿಂದ ಕಾರಜೋಳ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಚಿತ್ರದುರ್ಗದಲ್ಲಿ ಮಾತನಾಡಿದವರು ಹಲವು ಹಗರಣಗಳು COD SITಗೆ ಕೊಟ್ಟು ಮುಚ್ಚಿ ಹಾಕುವ ಕೆಲಸ ಆಗ್ತಾ ಇದೆ. ಸ್ವಾತಂತ್ರ್ಯ ಬಂದ ಬಳಿಕ ಇಂಥ ಕೆಟ್ಟ ಸರ್ಕಾರವನ್ನು ನಾನು ನೋಡೇ ಇಲ್ಲ ಅಂತೇಳಿ ಕಿಡಿಕಾರಿ. ತಮ್ಮ ಕೈ ಕಾಲಿಗೆ ಏಜೆನ್ಸಿ ಕೊಡೋದು, ಮುಚ್ಚಿ ಹಾಕೋದು, ಡಿಲೇ ಮಾಡೋದು, ಇದನ್ನು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ. ಅದಕ್ಕೆ ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಇಂಥ ಕೆಟ್ಟ ಸರ್ಕಾರ ಜನ ನೋಡಿರಲಿಲ್ಲ, ಶಾಪ ಹಾಕ್ತಾ ಇದ್ದಾರೆ. ಒಂದೇ ರೂಪಾಯಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಶ್ವೇತಪತ್ರ ಹೊರಡಿಸಲಿ. ಅವ್ರು ಬಜೆಟ್ ಮಂಡಿಸಿದಾರಲ್ಲ, ಬಜೆಟ್ ಮಂಡಿಸಿದ್ರೆ 60% ಅಭಿವೃದ್ಧಿಗೆ ಕೊಡಬೇಕಾಗಿತ್ತು ಪ್ರತಿ ವರ್ಷ. 2 ವರ್ಷದ ಬಜೆಟ್ನಲ್ಲಿ, 3 ಬಜೆಟ್ನಲ್ಲಿ 60% ಅಭಿವೃದ್ಧಿ ಕೊಡಬೇಕಾಗಿತ್ತು. ಪ್ಲ್ಯಾನ್ ಎಕ್ಸ್ಪೆಂಡಿಚರು, ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರು ಸಪ್ರೇಟ್ ಆಗಿ ತೋರಿಸಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೇನು ಮಾಡಿದ್ವು ಅಂತ ಒಂದು ಶ್ವೇತಪತ್ರ ಹೊರಡಿಸ್ಲಿ ಸರ್ಕಾರ. ಗೊತ್ತಾಗಲ್ಲ ನಾಡಿನ ಜನತೆಗೆ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. 60% ಭ್ರಷ್ಟಾಚಾರ ಗ್ಯಾರಂಟಿ, ಭ್ರಷ್ಟಾಚಾರದ ಕಾಟ ತಡಿಲಾರ್ದನೆ ಅಧಿಕಾರಿಗಳು ಆತ್ಮಹತ್ಯೆ ಗ್ಯಾರಂಟಿ, ಕಾಂಟ್ರಾಕ್ಟರ್ಗೆ ಬಿಲ್ ಕೊಡಲಾರ್ದಕ್ಕಾಗಿ ಕಮಿಷನ್ಗಾಗಿ ಪೀಡಿಸ್ತಾ ಇರ್ತಕ್ಕಂಥದ್ದಕ್ಕಾಗಿ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಗ್ಯಾರಂಟಿ 3,400. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಗೋವಿಂದ ಕಾರಜೋಳ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. 60% ಭ್ರಷ್ಟಾಚಾರ ಗ್ಯಾರಂಟಿ ಸರ್ಕಾರ, ಆತ್ಮಹತ್ಯೆ ಗ್ಯಾರಂಟಿ, ಕಮಿಷನ್ ಗ್ಯಾರಂಟಿ, ರೈತ ಆತ್ಮಹತ್ಯೆ ಗ್ಯಾರಂಟಿ, ದಲಿತರ ಹಣ ಕೊಳ್ಳೆ ಹೊಡೆದ ಕೆಟ್ಟ ಸರ್ಕಾರ ಗ್ಯಾರಂಟಿ ಸರ್ಕಾರ ಇದು. ಈ ಎಲ್ಲ ಹಗರಣದಲ್ಲಿ ಸರ್ಕಾರದ ಮಂತ್ರಿಗಳಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಸಣ್ಣ ಆರೋಪಕ್ಕೆ ಈಶ್ವರಪ್ಪ ರಾಜೀನಾಮೆ ಕೊಟ್ಟರು. ಲಜ್ಜೆಗೆಟ್ಟ ಆಡಳಿತ ನಡೆಸುವುದು ಬಿಟ್ಟು ರಾಜೀನಾಮೆ ಕೊಡಬೇಕು ಅಂತೇಳಿ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದರು. ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಈ ದಪ್ಪ ಚರ್ಮದ ಸರ್ಕಾರಕ್ಕೆ ಅದರ ಬಿಸಿ ತರ್ತಾ ಇಲ್ಲ. ಲಜ್ಜೆಗೆಟ್ಟ ಸರ್ಕಾರ ಇದು, 3 ಬಿಟ್ಟಂಥ ಸರ್ಕಾರ ಇದು. ಹೀಗಾಗಿ ಅವರು ಅಧಿಕಾರದಲ್ಲಿ ಕುರ್ಚಿಗೆ ಅಂಟ್ಕೊಂಡು ಕೂತಿದ್ದಾರೆ. ಹಗರಣಗಳ ಮೇಲೆ ಹಗರಣಗಳಾಗ್ತಾ ಇದೆ.
ಸರ್ಕಾರಿ ಅಧಿಕಾರಿಗಳಿಗೆ ಲಂಚಕ್ಕೆ ಕಿರುಕುಳ ಕೊಟ್ಟದ್ರಿಂದ ನೌಕರರು ಆತ್ಮಹತ್ಯೆ ಮಾಡಿಕೊಂಡದ್ದು ಬಹುಶಃ ದೇಶದ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಇದೇ ಮೊದಲು. ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು ಅವತ್ತೇ ಎಚ್ಚೆತ್ತುಕೊಂಡು ಆಡಳಿತದಲ್ಲಿ ಸುಧಾರಣೆ ತರಬೇಕಾಗಿತ್ತು, ತಂದಿಲ್ಲ. ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನು ಮೆರೆದಿದ್ದಾರೆ. ರಸ್ತೆ ಮಧ್ಯೆ ಗಾಡಿ ನಿಲ್ಲಿಸಿಕೊಂಡು ಪಾರ್ಕಿಂಗ್ ಲೈಟ್ ಹಾಕಿ ಡ್ಯಾನ್ಸ್ ಮಾಡಿದ್ದಾರೆ. ಘಾಟಿಯಲ್ಲಿ ಮಂಜಿನ ಮಧ್ಯೆ ವಾಹನ ಚಾಲನೆ ಮಾಡೋದೇ ಹರಸಾಹಸ. ಅದರಲ್ಲೂ ಕಾರು ನಿಲ್ಲಿಸಿಕೊಂಡು ಹುಚ್ಚಾಟವನ್ನು ಮೆರೆದಿದ್ದಾರೆ. ಏನಾದರೂ ಅಪಘಾತ ಸಂಭವಿಸಿ ಅನಾಹುತ ಆದರೆ ಯಾರ ಹೊಣೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಜೂನ್ 21ರಂದು ಯೋಗ ದಿನಾಚರಣೆಯನ್ನು ಆಯೋಜಿಸಲು ಜಿಲ್ಲಾಡಳಿತ ಈಗಾಗಲೇ ತೀರ್ಮಾನಿಸಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಸಚಿವರು, ಸಂಸದರು ಮತ್ತು ಶಾಸಕರು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗುವ ಕುರಿತು ಡಿಸಿ ಮಾಹಿತಿ ನೀಡಿದ್ದಾರೆ. ಅಕಸ್ಮಾತ್ ಮಳೆ ಬಂದರೆ ಸ್ಥಳ ಬದಲಾವಣೆ ಮಾಡಲಿದ್ದಾರೆ. ಡಿಸಿ ಗಂಗಾಧರ ಸ್ವಾಮಿ ಅಧಿಕೃತವಾಗಿ ಸ್ಥಳ ಘೋಷಣೆ ಮಾಡಲಿದ್ದಾರೆ. ಸಂಜು ವೆಡ್ಸ್ ಗೀತಾ 2 ಸಿನಿಮಾದ ಪ್ರಚಾರಕ್ಕೆ ಬಾರದ ರಚಿತಾರಾಮ್ ವಿರುದ್ಧ ಚಿತ್ರತಂಡ ತಿರುಗಿ ಬಿದ್ದಿದೆ. ಇದೀಗ ರಚಿತಾರಾಮ್ ವಿರುದ್ಧ ಎಲ್ಲೆಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರೇಕ್ಷಕರು ಒಪ್ಪಿದ ಮೇಲೆಯೇ ಅವರು ಸ್ಟಾರ್ ಆಗಿರೋದು. ಇಷ್ಟಾಗಿಯೂ ಡೈರೆಕ್ಟರ್ ಹಾಗೂ ಪ್ರೇಕ್ಷಕರನ್ನ ರಚಿತಾರಾಮ್ ತಿರಸ್ಕಾರ ಮಾಡಿದರೆ ಪ್ರೇಕ್ಷಕರು ಬುದ್ಧಿ ಕಲಿಸ್ತಾರೆ. ರಚಿತಾರಾಮ್ ಮೇಲೆ ಕ್ರಮ ತೆಗೆದುಕೊಳ್ಳದಿದ್ದರೆ ಶನಿವಾರ ಧರಣಿ ಕೂರ್ತೇವೆ ಅಂತೇಳಿ ಮೈಸೂರಿನಲ್ಲಿ ಸಂಜು ವೆಡ್ಸ್ ಗೀತಾ 2 ಸಿನಿಮಾದ ಡೈರೆಕ್ಟರ್ ನಾಗಶೇಖರ್ ಎಚ್ಚರಿಕೆ ನೀಡಿದ್ದಾರೆ. ಚೇಂಬರ್ನಲ್ಲಿ ನಾವು ಕಂಪ್ಲೇಂಟ್ ಮಾಡಾಗಿದೆ. ಚೇಂಬರ್ನ ನಾವು ಒತ್ತಾಯ ಮಾಡಿದ್ದೀವಿ, ರಚಿತಾರಾಮನ್ನು ಕರೆಸಿ ಯಾಕೆ ಬರ್ತಾ ಇಲ್ಲ ಅಂತ ಸ್ಪಷ್ಟನೆ ತಗೊಳ್ಳಿ, ತಪ್ಪು ಯಾರಿಂದ ಆಗಿದೆ ಅಂತ ನಮಗೆ ಗೊತ್ತಾಗಬೇಕು, ಯಾಕೆ ಅವ್ರು ಬರ್ತಾ ಇಲ್ಲ ಅಂತ ಗೊತ್ತಾಗಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಕಾಲಾವಕಾಶ ತಗೊಂಡಿದ್ದಾರೆ, ಒಂದು 2-3 ದಿನ ಟೈಮ್ ಕೊಡಿ, ನಾವು ನಿಮ್ಗೆ ಹೇಳ್ತೀವಿ ಅಂತ. ಇವತ್ತು 2ನೇ ದಿನ, ಇನ್ನೂ ಒಂದಿನ ಟೈಮ್ ಇದೆ. 3ನೇ ದಿನ ಏನಾಗುತ್ತೆ ನೋಡ್ಬಿಟ್ಟು ಮತ್ತೆ ನಿಮ್ಮನ್ನೆಲ್ಲ ಕರಿತೀವಿ. ಮತ್ತೆ ಅವಾಗೇನು ಮಾಡಬೇಕು, ಅವಾಗೇನು ಡಿಸಿಷನ್ ಅಂತ ಪ್ರೊಡ್ಯೂಸರ್ ತಗೋತಾರೆ. ವಿಲ್ ಲುಕ್ ಅಟ್ ದಟ್. ಸಂಜು ವೆಡ್ಸ್ ಗೀತಾ 2 ಸಿನಿಮಾವನ್ನು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಶಕ್ತಿಧಾಮ ಆಶ್ರಮದ ಮಕ್ಕಳ ಜೊತೆ ಸಿನಿಮಾ ವೀಕ್ಷಿಸಿದ್ದಾರೆ. ಬಳಿಕ ಮಾತನಾಡಿದ ಶಿವಣ್ಣ, ಸಿನಿಮಾ ತುಂಬ ಚೆನ್ನಾಗಿದೆ. ರಚಿತಾರಾಮ್ ಮತ್ತು ಕಿಟ್ಟಿ ಇಬ್ಬರು ತುಂಬ ಚೆನ್ನಾಗಿ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬಹಳ ವರ್ಷಗಳ ನಂತರ ವಿಶೇಷತೆ ಮೂಡಿಸುವ ಚಿತ್ರ ಬಂದಿದೆ. ನಾಣಿಯವರ ಪಾತ್ರ ನನಗೆ ತುಂಬ ಇಷ್ಟವಾಯಿತು ಅಂಥೇಳಿ ಶಿವಣ್ಣ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇಟ್ಸ್ ಅ ವೆರಿ ಕೂಲ್ ಸಬ್ಜೆಕ್ಟ್ ಆ್ಯಂಡ್ ವಿತ್ ಎಮೋಷ್ನಲ್. ಆಮೇಲೆ ಲವ್ ಸೀನ್ಸ್ಗಳು ಭಾಳ ಚೆನ್ನಾಗಿದೆ. ಫಸ್ಟ್ ಹಾಫಲ್ಲಿ ಬರೋ ಲವ್ ಸೀನ್ಸ್ಗಳು ನನಗೆ ತುಂಬ ರಿಯಲಿಸ್ಟಿಕ್ ಅನಿಸ್ತು. ಭಾಳ ಏನಂತೀವಿ, ರಚಿತಾರಾಮ್ ಅವರ ಶ್ರೀನಗರ್ ಕಿಟ್ಟಿದ್ದು ಆ ಲವ್ ಸೀನ್ಸ್ ಇದೆಯಲ್ಲ, ಭಾಳ ಒಂದು ತುಂಬ ವರ್ಷಗಳ ನಂತರ ಒಂದು ವಿಶೇಷತೆ ಮೂಡಿಸುತ್ತೆ ಅಂತ ನಾನು ಅನಿಸುತ್ತೆ. ಹಾಗೆ ಸ್ವಲ್ಪ ಈ ನಾಗಶೇಖರ್ ಸ್ವಲ್ಪ ಸ್ಟೈಲಿಶ್ ಮೇಕರ್ ಆ್ಯಕ್ಚುಲಾಗಿ. ತುಂಬ ಏನಂತೀವಿ, ಈ ಲವ್ಲಿ ಮುಳುಗಿರೋಂಥ ಆಳು. ಅಂದರೆ ಲವ್ಲಿ ಬಂದ್ಬಿಟ್ಟು ಭಾಳ ಏನಂತ ಎಮೋಷನ್ಸ್ನ ಡಿಗ್ ಮಾಡಿ ಅದರಲ್ಲಿ ಒಳ್ಳೆಯದು ತರ್ತಾರೆ, ಒಂದು ನೆಗೆಟಿವ್ ಪಾಯಿಂಟ್ಸು ತರ್ತಾರೆ, ಬೋತ್ ಮಿಕ್ಸ್ ಮಾಡಿ ತರ್ತಾರೆ. ಯಾಕಂದರೆ ಲವ್ಲಿ ಬಂದ್ಬಿಟ್ಟು ಎರಡೂ ಇದೆ, ಏನಂದರೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಬಟ್ ಪಾಸಿಟಿವ್ ಅಂದರೆ ಒಂದು ಪ್ರೀತಿಲಿ ಈ ಸ್ಯಾಕ್ರಿಫೈಸ್ ಅಂತ ಏನು ಹೇಳ್ತೀವಿ, ಒಂದು ತ್ಯಾಗ ಅಂತ ಏನು ಹೇಳ್ತೀವಿ, ಆ ತ್ಯಾಗಕ್ಕೆ ಒಂದು ಎಲ್ಲೇ ಇರುತ್ತೆ. ಆ ಎಲ್ಲದಕ್ಕೂ ಮೀರಿದ್ದೇ ಈ ಲವ್ ಸ್ಟೋರಿ ಅಂತ ನಾವು ಭಾವಿಸ್ತೀವಿ. ಸಂಜು ವೆಡ್ಸ್ ಗೀತಾ 2 ಭಾಳ ಅದ್ಭುತವಾದ ವಿಜುವಲ್ಸು. ಮ್ಯೂಸಿಕ್ ಅಂತೂ ನಂಗೆ ಭಾಳ ಅಟ್ರಾಕ್ಟ್ ಆಯಿತು. ಶ್ರೀಧರ್ ಅಂತ ನಾನು ಕೇಳಿದೆ, ಶ್ರೀಧರ್ ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಆಮೇಲೆ ಕೇಳಿದೆ, ಬೆಳ್ಳಿ ಪಿಕ್ಚರ್ ಮಾಡಿದ್ದಾರೆ ಹೌದು. ನನಗೆ ಭಾಳ ಶ್ರೀಧರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಜಸ್ಟ್ ವಾಂಟ್ ಟು ಕಂಗ್ರ್ಯಾಚುಲೇಟ್ ಯು. ನಿಜವಾಗ್ಲೂ ಇನ್ನೊಂದು ಫಿಲ್ಮ್ ಮಾಡಬೇಕು ನಾವು ಜೊತೆಲಿ. ಐ ಥಿಂಕ್ ಯು ಹ್ಯಾವ್ ಡನ್ ವೆರಿ ಗುಡ್. ಕಳಪೆ ಗುಣಮಟ್ಟದ ಬಿತ್ತನೆ ಬೀಜದಿಂದಾಗಿ ಹಾಸನ ಜಿಲ್ಲೆಯ ನೇರಳೆ ಗ್ರಾಮದ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಹಾಸನದ ಮಾರುಕಟ್ಟೆಯಿಂದ 300 ಕ್ವಿಂಟಲ್ ಆಲೂಗಡ್ಡೆ ತೆಗೆದುಕೊಂಡು ಹೋಗಿದ್ರು. ಆದರೆ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜದಿಂದಾಗಿ 300 ಎಕರೆಯಲ್ಲಿ ಬೆಳೆದ ಆಲೂಗಡ್ಡೆ ಮಣ್ಣಲ್ಲೇ ಕೊಳಿತಾ ಇದೆ. ಹೀಗಾಗಿ ಆಲೂಗಡ್ಡೆಯನ್ನು ಹಿಡಿದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳಸಾ ಫಾರ್ಮ್ನಿಂದ ಆಲೂಗಡ್ಡೆ ತಂದಿರೋ ಹಾಸನದಿಂದ ರಾಘವೇಂದ್ರ ಟ್ರೇಡರ್ಸಿಂದ ತಂದಿರೋದು. ಅಲ್ಲಿ ತಂದು 300 ಚೀಲ ಆಲೂಗಡ್ಡೆ ತಂದಿರೋದು ನಮ್ಮ ಊರಲ್ಲಿ. ಒಂದು ಪೀಸು ಆಲೂಗಡ್ಡೆ ಹುಟ್ಟಿಲ್ಲ ರೈತರಿಗೆ ಭಾಳ ನಷ್ಟ ಆಗ್ಬಿಟ್ಟಿದೆ. ಅದರಿಂದ ಎಲ್ಲರೂ ಪಾಪ ಭಾಳ ನೊಂದ್ಬಿಟ್ಟವ್ರೆ. ನೊಂದಿರೋರಿಗೆ ಇವರು ಮಾಮೂಲಿ ಏನು ನಷ್ಟ ಆಗೈತೆ ಅವರು ಕಳಸಾ ಫಾರ್ಮ್ ಅವರು ರೈತರುಗಳಿಗೆ ಅನ್ವಯಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ರೈತರು ಎಲ್ಲ ಪ್ರತಿಭಟನೆ ಮಾಡಬೇಕಾಯ್ತದೆ. ಇವರು ಏನಾರು ನಮ್ಮ ಕಷ್ಟ ನೋಡಲಿಲ್ಲ ಅಂದರೆ ನಮ್ಮ
ವಿಷ ಕುಡಿಬೇಕು, ವಿಷ ಕುಡಿಯೋದ ಹಾಸನ ಜಿಲ್ಲೆಗೆ ನೂತನ ಜಿಲ್ಲಾಧಿಕಾರಿಯಾಗಿ ಕೆಎಸ್ ಲತಾ ಕುಮಾರಿ ಅವರು ನಿನ್ನೆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಮೊದಲಿಗೆ ಹಾಸನಾಂಬ ದೇವಾಲಯಕ್ಕೆ ತೆರಳಿ ಜನರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡರು. ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. My father's dream. ಡಿಎಂಆರ್ಸಿಎಲ್ನಲ್ಲಿ ಅಮೂಲ್ ಮಳಿಗೆ ತೆರೆಯುತ್ತಿರುವುದಕ್ಕೆ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಸೇವ್ ನಂದಿನಿ ಎಂಬ ಹ್ಯಾಶ್ಟ್ಯಾಗ್ ಹಿಡಿದು ಕಾಂಗ್ರೆಸ್ನವರು ಹೋರಾಟ ಮಾಡಿದರು. ಇವಾಗ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ನಮ್ಮ ಹೆಮ್ಮೆಯ ನಂದಿನಿಯನ್ನು ಕಡೆಗಣಿಸಿದ್ದಾರೆ. ಕೈಯಲ್ಲಿ ಹಾಲಿನ ಪ್ಯಾಕೆಟ್ ಹಿಡ್ಕೊಂಡು ಫೋಟೋಗೆ ಪೋಸ್ ಕೊಟ್ಟ ಹಾಗೆ ಅಲ್ಲ, ನಮ್ಮ ನಂದಿನಿಯನ್ನು ಉಳಿಸಬೇಕು ಅಂತ ಹೇಳಿಕೆ ನೀಡಿದರು. ಬಹುಶಃ ತಮಗೆಲ್ಲ ಜ್ಞಾಪಕ ಇರಬೇಕು, ಹಿಂದೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ BJP ಆಡಳಿತದಲ್ಲಿ ಇದ್ದಾಗ ಸೇವ್ ನಂದಿನಿ ಹ್ಯಾಶ್ಟ್ಯಾಗ್ ಅಂತಕ್ಕಂಥದ್ದು ಒಂದು ಕಾಂಗ್ರೆಸ್ನವರು ಪಾಪ ದೊಡ್ಡ ಅಭಿಯಾನವನ್ನೇ ಮಾಡಿದರು, ನಂದಿನಿನ ಉಳಿಸ್ಬೇಕು ಅಂತಕ್ಕಂಥದ್ದು. ಆದರೆ ಬಹುಶಃ ಇವತ್ತು ಪಾಪ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತೇನು ನಮ್ಮ ರೈತರುಗಳು, ನಮ್ಮ ಕನ್ನಡಿಗರ ಈ ಒಂದು ಹೆಮ್ಮೆಯ ನಂದಿನಿ ಇದೆ, ಇದನ್ನು ಇವತ್ತು ಕಡೆಗಾಣಿಸಿ ಇವತ್ತು ಬೇರೆ ಬೇರೆ ಅಮೂಲಿಗೆ ಅವ್ರಿಗೆ ಗುತ್ತಿಗೆ ಕೊಟ್ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಮಾಡಿರ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಹಾಗಾಗಿ ಇವತ್ತು ಇದಕ್ಕೆ ಈ ರಾಜ್ಯದ ಪಾಪ ಉಪಮುಖ್ಯಮಂತ್ರಿಗಳ ತಮ್ಮ ಇವತ್ತು KMFನ ಅಧ್ಯಕ್ಷರಾಗಿದ್ದಾರಲ್ಲ, ಅವರೇ ಉತ್ತರ ಕೊಡಬೇಕು. ಇದಕ್ಕೆ ಕೈಯಲ್ಲಿ ಹಾಲಿನ ಪ್ಯಾಕೆಟ್ ಇಟ್ಕೊಂಡು ಫೋಟೋ ಕೊಟ್ಟರೆ ಆಗೋದಿಲ್ಲ, ನಂದಿನಿನ ಉಳಿಸ್ಬೇಕು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಲ್ಲಿಕಾರ್ಜುನ ಟೈಲ್ಸ್ ಮತ್ತು ಸಿರಾಮಿಕ್ಸ್ನ ಮಾಲೀಕನ ತಲೆಯ ಮೇಲೆ ಗ್ರಾನೈಟ್ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಗ್ರಾನೈಟ್ ಕಲ್ಲುಗಳನ್ನು ರಿಕ್ಷಾದಲ್ಲಿ ತುಂಬುವ ವೇಳೆ ದುರ್ಘಟನೆ ಸಂಭವಿಸಿದೆ. 53 ವರ್ಷದ ಮುದ್ದಣ್ಣ ಹಲ್ಲುಂಡಿ ಮೃತ ದುರ್ದೈವಿ. ಇನ್ನು ಮೃತ ಮುದ್ದಣ್ಣ ಹಲ್ಲುಂಡಿ ಕೊಪ್ಪಳ ಮೂಲದವರಾಗಿದ್ದು ಕಾರವಾರ ನಗರದ ಪಾಂಡಿ ಶಿಟ್ಟಾದಲ್ಲಿ ವಾಸ ಆಗಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯ ಗುಂಡ್ಯ ಕುಕ್ಕೆ ಸುಬ್ರಹ್ಮಣ್ಯ ಮಾರ್ಗದ ರಸ್ತೆ ಮಧ್ಯೆ ಮರ ಬಿದ್ದು ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಸ್ಥಳೀಯರ ಸಹಕಾರದೊಂದಿಗೆ ಪ್ರಯಾಣಿಕರು ಮರವನ್ನು ತೆರವು ಮಾಡಿದರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಸಿದ್ದಾಪುರ ಮಾರ್ಗದ ದೊಡ್ಡಮನೆ ಘಟ್ಟದಲ್ಲಿ ಬೃಹತ್ ಮರವೊಂದು ರಸ್ತೆ ಮೇಲೆ ಬಿದ್ದು ಪರಿಣಾಮ ಪ್ರಯಾಣಿಕರು ಪರದಾಟ ಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಗಾಳಿ ಮಳೆಗೆ ರಾಜ್ಯ ಹೆದ್ದಾರಿಯ ಮೇಲೆ ಮರ ಬಿದ್ದು ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ನಮಸ್ಕಾರ, ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್. ಗುಡ್ ಮಾರ್ನಿಂಗ್. ಈಗ ಮೊದಲ ಸುದ್ದಿಯನ್ನು ನೋಡ್ತಾ ಹೋಗೋಣ ಬನ್ನಿ. ತಡರಾತ್ರಿ ರಾಜ್ಯಕ್ಕೆ ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಆಗಮಿಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಸದಸ್ಯ CT ರವಿ HAL ವಿಮಾನ ನಿಲ್ದಾಣದಲ್ಲಿ ಸ್ವಾಗತವನ್ನು ಮಾಡಿದರು. ಇನ್ನು ಇಂದು BGS ಕಾಲೇಜು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ಇನ್ನು ಇಂದು ಆದಿಚುಂಚನಗಿರಿ ಮಠ ಹಾಗೂ ನೆಲಮಂಗಲದ ಬಳಿ ಇರುವ ಶಿಕ್ಷಣ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಆಗಮಿಸಲಿದ್ದಾರೆ. ರಾಜ್ಯಕ್ಕೆ ಆಗಮಿಸಿದ ಅಮಿತ್ ಶಾರನ್ನ ಟ್ವೀಟ್ ಮಾಡಿ ಬಿಜೆಪಿ ನಾಯಕರು ಸ್ವಾಗತ ಮಾಡಿದ್ದಾರೆ. ರಾಜ್ಯಕ್ಕೆ ಅಮಿತ್ ಶಾ ಆಗಮನ ಬೆನ್ನಲ್ಲೇ ರೆಬಲ್ಸ್ ನಾಯಕರು ಅಲರ್ಟ್ ಆಗಿದ್ದಾರೆ. ರಾಜ್ಯಾಧ್ಯಕ್ಷ ಬದಲಾವಣೆಗಾಗಿ ಕೇಂದ್ರ ಸಚಿವ ಸೋಮಣ್ಣ ಜೊತೆ ಮಾಜಿ ಕೇಂದ್ರ ಸಚಿವ GM ಸಿದ್ದೇಶ್ವರ್ ನಿವಾಸದಲ್ಲಿ ರೆಬಲ್ಸ್ ನಾಯಕರು ಸಭೆ ನಡೆಸಿದ್ದಾರೆ. ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಶಾಸಕ
ಬಿಪಿ ಹರೀಶ್, ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಸಭೆಯಲ್ಲಿ ಭಾಗಿಯಾಗಿದ್ದರು. ಅಧ್ಯಯನ ಮಾಡಲು ಇಸ್ರೇಲ್ಗೆ ತೆರಳಿದ್ದ ಬಿಪ್ಯಾಕ್ ತಂಡ ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಇದೇ ತಿಂಗಳ 7ನೇ ತಾರೀಕು ರಾಜ್ಯಕ್ಕೆ 18 ಜನರ ತಂಡ ಇಸ್ರೇಲ್ಗೆ ತೆರಳಿತ್ತು. ಆದರೆ ಇರಾನ್ ಹಾಗೂ ಇಸ್ರೇಲ್ ಯುದ್ಧ ಹಿನ್ನೆಲೆಯಲ್ಲಿ ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶಾಲು ಹಾರ ಹಾಕಿ ಅವರನ್ನು ಸ್ವಾಗತಿಸಿದರು. ಇಡೀ ಟ್ರಿಪ್ನ 2 ಭಾಗದಲ್ಲಿ ನಾನು ಡಿವೈಡ್ ಮಾಡ್ಬೋದು. ಮೊದಲ 5 ದಿನ ಅಧ್ಯಯನದ ಟೂರ್ ಇತ್ತು, ತುಂಬಾ ಚೆನ್ನಾಗಾಗಿತ್ತು. 13ನೇ ತಾರೀಕು ಯಾವತ್ತು ನಾವು ವಾಪಸ್ ಬರಬೇಕಾಗಿತ್ತು ಅವತ್ತು ಅಲ್ಲಿ ಏರ್ಪೋರ್ಟ್ ಶಟ್ ಆಯಿತು, ಯಾಕೆಂದರೆ ಅವತ್ತು ಯುದ್ಧ ಶುರುವಾಯಿತು. ಸೊ ಮೊದಲ 5 ದಿನಗಳು ಕಲಿಯೋದ್ರ ಬಗ್ಗೆ, ಅಲ್ಲಿ ಇನೋವೇಷನ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ, ಲೀಡರ್ಶಿಪ್ ಬಗ್ಗೆ ಇತ್ತು. ಇನ್ನು ಮಿಕ್ಕ 5 ದಿನ ಸರ್ವೈವಲ್ ಬಗ್ಗೆ ಇತ್ತು. ಅಲ್ಲಿ ಯಾವ ಥರ ಮಿಸೈಲ್ ದಾಳಿಗಳಾಗ್ತಾ ಇತ್ತು, ನೀವು ಯಾವ ರೀತಿ ಅದನ್ನು ಸಂರಕ್ಷಣೆ ಮಾಡ್ಕೊಂಡ್ರಿ? ಇಡೀ 18 ಜನರ ತಂಡ ಪ್ಯಾನಿಕ್ ಆಗದ್ರೆ ಯಾವ ಥರ ಇದ್ರಿ? ಮೊದಲ 2 ದಿನ ನಮಗೆ ತೋಚ್ತಾನೆ ಇರಲಿಲ್ಲ ಏನು ಮಾಡಬೇಕು ಅಂತ. ಆದರೆ ನಿಧಾನಕ್ಕೆ ಅಲ್ಲಿ ನಮ್ಮ ಹೋಸ್ಟ್ ಯಾರಿದ್ದರು, ಇಸ್ರೇಲಿ ಕಾನ್ಸುಲೇಟ್ ಜನರಲ್ ಆಫ್ ಸೌತ್ ಇಂಡಿಯಾ ಆರ್ಲಿ ಮೇಡಮ್ ಅಂತ, ಅವರು ನಮಗೆ ಗೈಡ್ ಮಾಡೋಕ್ಕೆ ಶುರು ಮಾಡಿದ್ರು. ಮೊದಲನೇ ದಿವಸದಿಂದ ಅಲ್ಲಿ ಒಂದು ಆ್ಯಪ್ ಬಿಲ್ಡ್ ಮಾಡಿದ್ದಾರೆ. ನೀವಿರೋ ಜಾಗದಲ್ಲಿ ರಾಕೆಟ್ ಅಥವಾ ಮಿಸೈಲ್ ದಾಳಿಗಳಾಗ್ತಾ ಇದ್ದರೆ ಅಲರ್ಟ್ ಕೊಡುತ್ತೆ. 1.5 ನಿಮಿಷ ಇರುತ್ತೆ ನಿಮ್ಮ ಹತ್ರ ಒಂದು ಸೇಫ್ ಸ್ಪೇಸ್ಗೆ ಹೋಗೋದಕ್ಕೆ. ಪ್ರತಿ ಬಿಲ್ಡಿಂಗ್ನಲ್ಲೂ ಒಂದು ಸೇಫ್ ಸ್ಪೇಸ್ ಫೆಸಿಲಿಟಿ ಕೊಟ್ಟಿರ್ತಾರೆ. ನಮ್ಮ ಕೆಲಸ ಏನು ಅಂದರೆ ಗಾಬರಿ ಮಾಡ್ಕೊಳ್ದಿರ ಕೊಟ್ಟಿರೋ ಟೈಮ್ನಲ್ಲಿ ಆ ಜಾಗಕ್ಕೆ ತಲುಪೋದು. ಅಲ್ಲಿದ್ದರೆ ನಮಗೆ ತೊಂದರೆ ಆಗೋ ಸಾಧ್ಯತೆಗಳು ತುಂಬ ಕಮ್ಮಿ. ಸೊ ಹಾಗಾಗಿ ಕೆಲವು ಸತಿ ಇದು ರಿಪೀಟ್ ಆದಮೇಲೆ ನಾವು ತೊಂದರೆಯಲ್ಲಿದ್ದೀವಿ ಅಂತ ನಮಗೆ ಅನ್ನಿಸ್ತಿರ್ಲಿಲ್ಲ. ಆದರೆ ನಾವು ತೊಂದರೆಯಲ್ಲಿಲ್ಲ ಅಂತ ನಮ್ಮ ಮನೆಯವ್ರಿಗೆ ನಂಬಿಸೋದು ತುಂಬ ಕಷ್ಟ ಆಗ್ತಾಯಿತ್ತು. ಟಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ನೀಡಿದ್ದು, ಈ ವಿಚಾರವಾಗಿ ಸಿನಿಮಾ ಬಹಿಷ್ಕಾರಕ್ಕೆ ಕನ್ನಡ ಸಂಘಟನೆಗಳ ಹೋರಾಟ ನಡೆಸಲು ಮುಂದಾಗಿದ್ದಾವೆ. ಆದರೆ ಕನ್ನಡ ಪರ ಹೋರಾಟಗಾರರಿಗೆ ಪೊಲೀಸರು ನೋಟಿಸನ್ನು ನೀಡಿದ್ದಾರೆ. ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರೆಲ್ಲೂ ಪ್ರತಿಭಟನೆ ಬೇಡ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮನೆಯಲ್ಲೇ ಮಗುವಿಗೆ ಜನ್ಮ ನೀಡಿ ಮಹಿಳೆ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ವೈಯಾಲಿಕಾವಲಲ್ಲಿ ನಡೆದಿದೆ. ಉತ್ತರ ಭಾರತ ಮೂಲದ ಮಹಿಳೆ ಸಂಜನಮುಖಿ LLM ಓದ್ತಾ ಇದ್ಲು. ಈ ವೇಳೆ ಓರ್ವ ಹುಡುಗನ ಜೊತೆ ಸಂಪರ್ಕದಲ್ಲಿದ್ಲು. ಆದರೆ ಈ ವಿಚಾರ ಅವರ ತಾಯಿ ಗೊತ್ತಿರಲಿಲ್ವಂತೆ. ಇಂದು ಬೆಳಗಿನ ಜಾವ 3 ಗಂಟೆಗೆ ರೂಮಿನಲ್ಲಿ ಶಬ್ದ ಬಂದಿದೆ. ಈ ವೇಳೆ ಮನೆಯಲ್ಲಿದ್ದ ಸಂಬಂಧಿ ರೂಮಿಗೆ ಹೋಗಿ ನೋಡಿದ್ದಾನೆ. ರೂಮಿನಲ್ಲಿ ಸಂಜನ್ಮುಖಿ ರಕ್ತಸ್ರಾವದಿಂದ ಹಾಸಿಗೆ ಮೇಲೆ ಒದ್ದಾಡ್ತಾ ಇದ್ಲು. ಮಗಳ ಪಕ್ಕ ತಾಯಿ ಸುನೀತಾ ಖಾತ್ರಿ ಕೂಡ ಕೂತಿದ್ದು. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದಾಗ ತಾಯಿ ಬೇಡ ಎಂದು ತಡೆದಿದ್ದಾಳೆ. ಬಳಿಕ ಸ್ವಲ್ಪ ಸಮಯದಲ್ಲೇ ಹೆರಿಗೆಯಾಗಿದ್ದು ಸಂಜನಮುಖಿ ಸಾವನ್ನಪ್ಪಿದ್ದಾಳೆ. ಸದ್ಯ ತಾಯಿ ಸುನೀತಾ ಖಾತ್ರಿ ವಿರುದ್ಧ ದೂರು ದಾಖಲಾಗಿದೆ. ಪ್ರಯಾಣಿಕರಿಗಾಗಿ ಕೆಂಪೇಗೌಡ ಏರ್ಪೋರ್ಟ್ ಮತ್ತೊಂದು ಸೇವೆಯನ್ನು ಒದಗಿಸಿದೆ. ಮಕ್ಕಳ ಜೊತೆ ಬರುವ ಪ್ರಯಾಣಿಕರು ಮತ್ತು ಮಹಿಳೆಯರ ಅನುಕೂಲಕ್ಕಾಗಿ ಲಗೇಜ್ ಜೊತೆಗೆ ಮಕ್ಕಳನ್ನು ಕೂರಿಸಿಕೊಂಡು ಹೋಗಲು ನೂತನ ಟ್ರಾಲಿ ವ್ಯವಸ್ಥೆ ಮಾಡಿದೆ. KIAB ಟರ್ಮಿನಲ್ 01 ಮತ್ತು 02 ಅಲ್ಲಿ ಹೊಸ ಟ್ರಾಲಿಗಳ ವ್ಯವಸ್ಥೆ ಮಾಡಿದ್ದಾರೆ. ಏರ್ಪೋರ್ಟ್ ಆಡಳಿತ ಮಂಡಳಿ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. RCBಯ ವಿಜಯೋತ್ಸವದಲ್ಲಿ 11 ಜನರ ಸಾವಿಗೆ ಕಾಂಗ್ರೆಸ್ ಕಾರಣ ಅಂತೇಳಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಬಾಗಲಕೋಟೆಯ ಕುಡ್ಚಿ ಹೆದ್ದಾರಿ ರಸ್ತೆಯನ್ನು ತಡೆದು ಬಿಜೆಪಿ ಮುಖಂಡ ವಿದ್ಯಾಧರ ಸವದಿ ಪ್ರತಿಭಟನೆ ನಡೆಸಿದರು. RCB ವಿಜಯೋತ್ಸವದಲ್ಲಿ ಕಾಲದುಡಿತದಲ್ಲಿ 11 ಜನರ ಸಾವಿಗೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಎಂದು ಕಿಡಿಕಾರಿದರು. ಕೂಡಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಬರಬೇಕು ಅಂತೇಳಿ ಬಿಜೆಪಿ ಮುಖಂಡ ವಿದ್ಯಾಧರ ಸವದಿ ಆಗ್ರಹಿಸಿದ್ದಾರೆ. ಯಾವುದೇ ವ್ಯವಸ್ಥೆ ಮಾಡದೇನೆ ಕಡಿಗೂ 18 ವರ್ಷಗಳ ನಂತರ RCB ತಂಡ ಈ ಒಂದು IPL ಅನ್ನ ಗೆಲ್ಲೋದ್ರ ಮುಖಾಂತರ ಇಡೀ ಸಂಪೂರ್ಣ ಕರ್ನಾಟಕ ಜನತೆಯ ಮನಸ್ಸನ್ನ ತೃಪ್ತಿದಾಯಕವಾಗಿ ಮಾಡುವಂತ ಕೆಲಸ RCB ತಂಡ ಮಾಡಿದ್ದು ಬಂಧುಗಳೇ. ಆದ್ರೆ ಏನು ಸಂಭ್ರಮೋತ್ಸವದ ಹೆಸರಿನಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ದೇನೆ ಸರಿಯಾದ ಮಾಹಿತಿಯನ್ನ ಅಧಿಕಾರಿಗಳಿಂದ ತೆಗೆದುಕೊಳ್ಳದೇನೆ ಯಾವುದೇ ವ್ಯವಸ್ಥೆ ಮಾಡದೇನೆ ಕೇವಲ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನೈತಿ ತನ್ನ ವೈಯಕ್ತಿಕ ಪ್ರತಿಷ್ಠೆಯನ್ನ ಮೆರೆಯುವುದು ತತ್ಕ್ಷಣ ಈ ವಿಜಯೋತ್ಸವನ ಮಾಡೋದು ಬೇಡ ಅಂತೇಳಿ ಸರ್ಕಾರ ತಿಳಿಸಿದ ಆದ್ಮೇಲೂ ಕೂಡ ಸರ್ಕಾರ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸದೆ ಯಾವುದೇ ಒಂದು ದುರುದ್ದೇಶದಿಂದ RCB ತಂಡದ ವಿಜಯೋತ್ಸವದ ಕ್ರೆಡಿಟ್ ಅನ್ನ ಈ ಸರ್ಕಾರ ಕಾಂಗ್ರೆಸ್ ಪಕ್ಷ ತನಗೆ ಪಡೆದುಕೊಳ್ಬೇಕು ಅನ್ನುವಂತ ದುರುದ್ದೇಶದಿಂದ ಈ ಒಂದು ವಿಜಯೋತ್ಸವದ ರ್ಯಾಲಿಯನ್ನ ಇಟ್ಕೊಂಡ್ರು. ಆದ್ರೆ
ಕೇವಲ ವಿಜಯೋತ್ಸವದ ರ್ಯಾಲಿಯನ್ನ ಒಂದು ಓಪನ್ ಬಸ್ನಲ್ಲಿ ವಿಧಾನಸೌಧದ ಮುಂಭಾಗದಿಂದ ನೇರವಾಗಿ ಒಂದು ಚಿನ್ನಸ್ವಾಮಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಗದಗ ಜಿಲ್ಲಾಡಳಿತದ ವತಿಯಿಂದ ಯೋಗ ನಡೀತು. ಯೋಗ ನಡಿಗೆ ಹಮ್ಮಿಕೊಳ್ಳಲಾಯಿತು. ಗದಗ ಬೆಟಗೇರಿ ನಗರಸಭೆ ಆವರಣದಿಂದ ಆರಂಭವಾದ ಯೋಗ ನಡಿಗೆ ಕಾರ್ಯಕ್ರಮ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಯೋಗದ ಮಹತ್ವದ ಬಗ್ಗೆ ಅರಿವನ್ನು ಮೂಡಿಸಲಾಯಿತು. ಇನ್ನು ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದಲ್ಲಿ ಪರಿಷತ್ನ ಸದಸ್ಯ ಎಸ್.ವಿ. ಸುಂಕನೂರು ಸೇರಿದಂತೆ ಜಿಲ್ಲಾಡಳಿತ ಸಿಬ್ಬಂದಿ, ಸ್ಥಳೀಯ ನಾಯಕರು ಹಾಜರಿದ್ದರು. ಕಾಂತಾರ ಚಿತ್ರತಂಡಕ್ಕೆ ಶಿವಮೊಗ್ಗ ಜಿಲ್ಲಾಡಳಿತದಿಂದ ನೋಟಿಸ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರತಂಡ ದಾಖಲೆ ಸಹಿತ ತಹಶೀಲ್ದಾರ್ಗೆ ಅವರ ನೋಟಿಸ್ಗೆ ಸ್ಪಷ್ಟನೆಯನ್ನು ನೀಡಿದೆ. ಇನ್ನು ಎಸ್ ಕುಮಾರ್ ಕೆಪಿಸಿಎಲ್ ಅರಣ್ಯ ಹಾಗೂ ಪೊಲೀಸ್ ಇಲಾಖೆಯ ಅನುಮತಿ ಪಡೆದ ಪತ್ರವನ್ನು ಲಗತ್ತಿಸಿದ್ದಾರೆ. ಚಿತ್ರೀಕರಣಕ್ಕೆ ಕೈಗೊಂಡ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಉತ್ತರ ನೀಡಿದೆ. ದಪ್ಪ ಚರ್ಮದ ಸರ್ಕಾರಕ್ಕೆ ಬಿಸಿ ತಟ್ಟುತ್ತಿಲ್ಲ. 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಹಗಲು ದರೋಡೆ ಮಾಡಲಾಗಿದೆ ಎಂದು ಸಂಸದ ಗೋವಿಂದ ಕಾರಜೋಳ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಚಿತ್ರದುರ್ಗದಲ್ಲಿ ಮಾತನಾಡಿದವರು, ಹಲವು ಹಗರಣಗಳು ಸಿಒಡಿ ಎಸ್ಐಟಿಗೆ ಕೊಟ್ಟು ಮುಚ್ಚಿ ಹಾಕುವ ಕೆಲಸ ಆಗ್ತಾ ಇದೆ. ಸ್ವಾತಂತ್ರ್ಯ ಬಂದ ಬಳಿಕ ಇಂಥ ಕೆಟ್ಟ ಸರ್ಕಾರವನ್ನು ನಾನು ನೋಡೇ ಇಲ್ಲ ಅಂತೇಳಿ ಕಿಡಿಕಾರಿ. ತಮ್ಮ ಕೈ ಕೆಳಗೆ ಏಜೆನ್ಸಿ ಕೊಡೋದು, ಮುಚ್ಚಿ ಹಾಕೋದು, ಡಿಲೇ ಮಾಡೋದು, ಇದನ್ನು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ. ಅದಕ್ಕೆ ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಇಂಥ ಕೆಟ್ಟ ಸರ್ಕಾರ ಜನ ನೋಡಿರಲಿಲ್ಲ, ಶಾಪ ಹಾಕ್ತಾ ಇದ್ದಾರೆ. ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಶ್ವೇತಪತ್ರ ಹೊರಡಿಸಲಿ. ಅವ್ರು ಬಜೆಟ್ ಮಂಡಿಸಿದಾರಲ್ಲ, ಬಜೆಟ್ ಮಂಡಿಸಿದ್ರೆ 60% ಅಭಿವೃದ್ಧಿಗೆ ಕೊಡಬೇಕಾಗಿತ್ತು ಪ್ರತಿ ವರ್ಷ. 2 ವರ್ಷದ ಬಜೆಟ್ನಲ್ಲಿ, 3 ಬಜೆಟ್ನಲ್ಲಿ 60% ಅಭಿವೃದ್ಧಿ ಕೊಡಬೇಕಾಗಿತ್ತು. ಪ್ಲ್ಯಾನ್ ಎಕ್ಸ್ಪೆಂಡಿಚರು, ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರು ಸಪ್ರೇಟ್ ಆಗಿ ತೋರಿಸಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೇನು ಮಾಡಿದ್ವು ಅಂತ ಒಂದು ಶ್ವೇತಪತ್ರ ಹೊರಡಿಸಿ ಸರ್ಕಾರ. ಗೊತ್ತಾಗಲಿಲ್ಲ ನಾಡಿನ ಜನತೆಗೆ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. 60% ಭ್ರಷ್ಟಾಚಾರ ಗ್ಯಾರಂಟಿ, ಭ್ರಷ್ಟಾಚಾರದ ಕಾಡು ತಡಿಲಾರ್ದನೆ ಅಧಿಕಾರಿಗಳು ಆತ್ಮಹತ್ಯೆ ಗ್ಯಾರಂಟಿ, ಕಾಂಟ್ರಾಕ್ಟರ್ಗೆ ಬಿಲ್ ಕೊಡಲಾರ್ದಕ್ಕಾಗಿ ಕಮಿಷನ್ಗಾಗಿ ಪೀಡಿಸ್ತಾ ಇರ್ತಕ್ಕಂಥದ್ದಕ್ಕಾಗಿ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಗ್ಯಾರಂಟಿ 3,400. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಗೋವಿಂದ ಕಾರಜೋಳ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. 60% ಭ್ರಷ್ಟಾಚಾರ ಗ್ಯಾರಂಟಿ ಸರ್ಕಾರ, ಆತ್ಮಹತ್ಯೆ ಗ್ಯಾರಂಟಿ, ಕಮಿಷನ್ ಗ್ಯಾರಂಟಿ, ರೈತ ಆತ್ಮಹತ್ಯೆ ಗ್ಯಾರಂಟಿ, ದಲಿತರ ಹಣ ಕೊಳ್ಳೆ ಹೊಡೆದ ಕೆಟ್ಟ ಸರ್ಕಾರ ಗ್ಯಾರಂಟಿ ಸರ್ಕಾರ ಇದು. ಈ ಎಲ್ಲ ಹಗರಣದಲ್ಲಿ ಸರ್ಕಾರದ ಮಂತ್ರಿಗಳಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಸಣ್ಣ ಆರೋಪಕ್ಕೆ ಈಶ್ವರಪ್ಪ ರಾಜೀನಾಮೆ ಕೊಟ್ಟರು. ಲಜ್ಜೆಗೆಟ್ಟ ಆಡಳಿತ ನಡೆಸುವುದು ಬಿಟ್ಟು ರಾಜೀನಾಮೆ ಕೊಡಬೇಕು ಅಂತೇಳಿ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದರು. ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಈ ದಪ್ಪ ಚರ್ಮದ ಸರ್ಕಾರಕ್ಕೆ ಅದರ ಬಿಸಿ ತರ್ತಾ ಇಲ್ಲ. ಲಜ್ಜೆಗೆಟ್ಟ ಸರ್ಕಾರ ಇದು, 3 ಬಿಟ್ಟಂಥ ಸರ್ಕಾರ ಇದು. ಹೀಗಾಗಿ ಅವರು ಅಧಿಕಾರದಲ್ಲಿ ಕುರ್ಚಿಗೆ ಅಂಟ್ಕೊಂಡು ಕೂತಿದ್ದಾರೆ. ಹಗರಣಗಳ ಮೇಲೆ ಹಗರಣಗಳಾಗ್ತಾ ಇದೆ. ಸರ್ಕಾರಿ ಅಧಿಕಾರಿಗಳಿಗೆ ಲಂಚಕ್ಕೆ ಕಿರುಕುಳ ಕೊಟ್ಟದ್ರಿಂದ ನೌಕರರ ಆತ್ಮಹತ್ಯೆ ಮಾಡಿಕೊಂಡದ್ದು ಬಹುಶಃ ದೇಶದ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಇದೇ ಮೊದಲು. ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು ಅವತ್ತೇ ಎಚ್ಚೆತ್ತುಕೊಂಡು ಆಡಳಿತದಲ್ಲಿ ಸುಧಾರಣೆ ತರಬೇಕಾಗಿತ್ತು, ತಂದಿಲ್ಲ. ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನು ಮೆರೆದಿದ್ದಾರೆ. ರಸ್ತೆ ಮಧ್ಯೆ ಗಾಡಿ ನಿಲ್ಲಿಸಿಕೊಂಡು ಪಾರ್ಕಿಂಗ್ ಲೈಟ್ ಹಾಕಿ ಡ್ಯಾನ್ಸ್ ಮಾಡಿದ್ದಾರೆ. ಘಾಟಿಯಲ್ಲಿ ಮಂಜಿನ ಮಧ್ಯೆ ವಾಹನ ಚಾಲನೆ ಮಾಡೋದೇ ಹರಸಾಹಸ. ಅದರಲ್ಲೂ ಕಾರು ನಿಲ್ಲಿಸಿಕೊಂಡು ಹುಚ್ಚಾಟವನ್ನು ಮೆರೆದಿದ್ದಾರೆ. ಏನಾದರೂ ಅಪಘಾತ ಸಂಭವಿಸಿ ಅನಾಹುತ ಆದರೆ ಯಾರು ಹೊಣೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಜೂನ್ 21ರಂದು ಯೋಗ ದಿನಾಚರಣೆಯನ್ನು ಆಯೋಜಿಸಲು ಜಿಲ್ಲಾಡಳಿತ ಈಗಾಗಲೇ ತೀರ್ಮಾನಿಸಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಸಚಿವರು, ಸಂಸದರು ಮತ್ತು ಶಾಸಕರು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗುವ ಕುರಿತು ಡಿಸಿ ಮಾಹಿತಿ ನೀಡಿದ್ದಾರೆ. ಅಕಸ್ಮಾತ್ ಮಳೆ ಬಂದರೆ ಸ್ಥಳ ಬದಲಾವಣೆ ಮಾಡಲಿದ್ದಾರೆ. ಡಿಸಿ ಗಂಗಾಧರ ಸ್ವಾಮಿ ಅಧಿಕೃತವಾಗಿ ಸ್ಥಳ ಘೋಷಣೆ ಮಾಡಲಿದ್ದಾರೆ. ಸಂಜು ವೆಡ್ಸ್ ಗೀತಾ 2 ಸಿನಿಮಾದ ಪ್ರಚಾರಕ್ಕೆ ಬಾರದ ರಚಿತಾರಾಮ್ ವಿರುದ್ಧ ಚಿತ್ರತಂಡ ತಿರುಗಿ ಬಿದ್ದಿದೆ. ಇದೀಗ ರಚಿತಾರಾಮ್ ವಿರುದ್ಧ ಎಲ್ಲೆಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರೇಕ್ಷಕರು ಒಪ್ಪಿದ ಮೇಲೆಯೇ ಅವರು ಸ್ಟಾರ್ ಆಗಿರೋದು. ಇಷ್ಟಾಗಿಯೂ ಡೈರೆಕ್ಟರ್ ಹಾಗೂ ಪ್ರೇಕ್ಷಕರನ್ನ ರಚಿತಾರಾಮ್ ತಿರಸ್ಕಾರ ಮಾಡಿದರೆ ಪ್ರೇಕ್ಷಕರು ಬುದ್ಧಿ ಕಲಿಸ್ತಾರೆ. ರಚಿತಾರಾಮ್ ಮೇಲೆ ಕ್ರಮ ತೆಗೆದುಕೊಳ್ಳದಿದ್ದರೆ ಶನಿವಾರ ಧರಣಿ ಕೂರ್ತೇವೆ ಅಂತೇಳಿ ಮೈಸೂರಿನಲ್ಲಿ ಸಂಜು ವೆಡ್ಸ್ ಗೀತಾ 2 ಸಿನಿಮಾದ ಡೈರೆಕ್ಟರ್ ನಾಗಶೇಖರ್ ಎಚ್ಚರಿಕೆ ನೀಡಿದ್ದಾರೆ. ಚೇಂಬರ್ನಲ್ಲಿ ನಾವು ಕಂಪ್ಲೇಂಟ್ ಮಾಡಾಗಿದೆ. ಚೇಂಬರ್ನ ನಾವು ಒತ್ತಾಯ ಮಾಡಿದ್ದೀವಿ, ರಚಿತಾರಾಮನ್ನು ಕರೆಸಿ ಯಾಕೆ ಬರ್ತಾ ಇಲ್ಲ ಅಂತ ಸ್ಪಷ್ಟನೆ ತಗೊಳ್ಳಿ. ತಪ್ಪು ಯಾರಿಂದ ಆಗಿದೆ ಅಂತ ನಮಗೆ ಗೊತ್ತಾಗಬೇಕು, ಯಾಕೆ ಅವ್ರು ಬರ್ತಾ ಇಲ್ಲ ಅಂತ ಗೊತ್ತಾಗಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಕಾಲಾವಕಾಶ ತಗೊಂಡಿದ್ದಾರೆ, ಒಂದು 2-3 ದಿನ ಟೈಮ್ ಕೊಡಿ, ನಾವು ನಿಮ್ಗೆ ಹೇಳ್ತೀವಿ ಅಂತ. ಇವತ್ತು 2ನೇ ದಿನ, ಇನ್ನೂ ಒಂದು ದಿನ ಟೈಮ್ ಇದೆ. 3ನೇ ದಿನ ಏನಾಗುತ್ತೆ ನೋಡ್ಬಿಟ್ಟು ಮತ್ತೆ ನಿಮ್ಮನ್ನೆಲ್ಲ ಕರೀತೀವಿ. ಮತ್ತೆ ಅವಾಗೇನು ಮಾಡಬೇಕು, ಅವಾಗೇನು ಡಿಸಿಷನ್ ಅಂತ ಪ್ರೊಡ್ಯೂಸರ್ ತಗೋತಾರೆ. ವಿಲ್ ಲುಕ್ ಅಟ್ ದಟ್. ಸಂಜು ವೆಡ್ಸ್ ಗೀತಾ 2 ಸಿನಿಮಾವನ್ನು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಶಕ್ತಿಧಾಮ ಆಶ್ರಮದ ಮಕ್ಕಳ ಜೊತೆ ಸಿನಿಮಾ ವೀಕ್ಷಿಸಿದ್ದಾರೆ. ಬಳಿಕ ಮಾತನಾಡಿದ ಶಿವಣ್ಣ, ಸಿನಿಮಾ ತುಂಬ ಚೆನ್ನಾಗಿದೆ. ರಚಿತಾರಾಮ್ ಮತ್ತು ಕಿಟ್ಟಿ ಇಬ್ಬರು ತುಂಬ ಚೆನ್ನಾಗಿ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬಹಳ ವರ್ಷಗಳ ನಂತರ ವಿಶೇಷತೆ ಮೂಡಿಸುವ ಚಿತ್ರ ಬಂದಿದೆ. ನಾಣಿಯವರ ಪಾತ್ರ ನನಗೆ ತುಂಬ ಇಷ್ಟವಾಯಿತು ಅಂಥೇಳಿ ಶಿವಣ್ಣ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇಟ್ಸ್ ಅ ವೆರಿ ಕೂಲ್ ಸಬ್ಜೆಕ್ಟ್ ಆ್ಯಂಡ್ ವಿತ್ ಎಮೋಷ್ನಲ್. ಆಮೇಲೆ ಲವ್ ಸೀನ್ಸ್ಗಳು ಭಾಳ ಚೆನ್ನಾಗಿದೆ. ಫಸ್ಟ್ ಹಾಫಲ್ಲಿ ಬರೋ ಲವ್ ಸೀನ್ಸ್ಗಳು ನನಗೆ ತುಂಬ ರಿಯಲಿಸ್ಟಿಕ್ ಅನಿಸ್ತು. ಭಾಳ ಏನಂತೀವಿ, ರಚಿತಾರಾಮ್ ಅವರ ಶ್ರೀನಗರ್ ಕಿಟ್ಟಿದ್ದು ಆ ಲವ್ ಸೀನ್ಸ್ ಇದೆಯಲ್ಲ, ಭಾಳ ಒಂದು ತುಂಬ ವರ್ಷಗಳ ನಂತರ ಒಂದು ವಿಶೇಷತೆ ಮೂಡಿಸುತ್ತೆ ಅಂತ ನಾನು ಅನಿಸುತ್ತೆ. ಹಾಗೆ ಸ್ವಲ್ಪ ಈ ನಾಗಶೇಖರ್ ಸ್ವಲ್ಪ ಸ್ಟೈಲಿಶ್ ಮೇಕರ್ ಆ್ಯಕ್ಚುಲಾಗಿ. ತುಂಬ ಏನಂತೀವಿ, ಈ ಲವ್ಲಿ ಮುಳುಗಿರೋಂಥ ಆಳು. ಅಂದರೆ ಲವ್ಲಿ ಬಂದ್ಬಿಟ್ಟು ಭಾಳ ಏನಂತ ಎಮೋಷನ್ಸ್ನ ಡಿಗ್ ಮಾಡಿ ಅದರಲ್ಲಿ ಒಳ್ಳೆಯದು ತರ್ತಾರೆ, ಒಂದು ನೆಗೆಟಿವ್ ಪಾಯಿಂಟ್ಸು ತರ್ತಾರೆ. ಬೋತ್ ಮಿಕ್ಸ್ ಮಾಡಿ ತರ್ತಾರೆ. ಯಾಕಂದರೆ ಲವ್ಲಿ ಬಂದ್ಬಿಟ್ಟು ಎರಡೂ ಇದೆ. ಏನಂದರೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಬಟ್ ಪಾಸಿಟಿವ್ ಅಂದರೆ ಒಂದು ಪ್ರೀತಿಲಿ ಈ ಸ್ಯಾಕ್ರಿಫೈಸ್ ಅಂತ ಏನು ಹೇಳ್ತೀವಿ, ಒಂದು ತ್ಯಾಗ ಅಂತ ಏನು ಹೇಳ್ತೀವಿ, ಆ ತ್ಯಾಗಕ್ಕೆ ಒಂದು ಎಲ್ಲೇ ಇರುತ್ತೆ. ಆ ಎಲ್ಲದಕ್ಕೂ ಮೀರಿದ್ದೇ ಈ ಲವ್ ಸ್ಟೋರಿ ಅಂತ ನಾನು ಭಾವಿಸ್ತೀನಿ. ಸಂಜು ವೆಡ್ಸ್ ಗೀತಾ 2 ಭಾಳ ಅದ್ಭುತವಾದ ವಿಜುವಲ್ಸು. ಮ್ಯೂಸಿಕ್ ಅಂತೂ ನಂಗೆ ಭಾಳ ಅಟ್ರ್ಯಾಕ್ಟ್ ಆಯಿತು. ಶ್ರೀಧರ್ ಅಂತ ನಾನು ಕೇಳಿದೆ, ಶ್ರೀಧರ್ ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಆಮೇಲೆ ಕೇಳಿದೆ, ಬೆಳ್ಳಿ ಪಿಕ್ಚರ್ ಮಾಡಿದ್ದಾರೆ ಅವರ. ಹೌದು, ನನಗೆ ಭಾಳ ಶ್ರೀಧರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಜಸ್ಟ್ ವಾಂಟ್ ಟು ಕಂಗ್ರ್ಯಾಚುಲೇಟ್ ಯು. ನಿಜವಾಗ್ಲೂ ಇನ್ನೊಂದು ಫಿಲ್ಮ್ ಮಾಡಬೇಕು ನಾವು ಜೊತೆಲಿ. ಐ ಥಿಂಕ್ ಯು ಹ್ಯಾವ್ ಡನ್ ವೆರಿ ಗುಡ್. ಕಳಪೆ ಗುಣಮಟ್ಟದ ಬಿತ್ತನೆ ಬೀಜದಿಂದಾಗಿ ಹಾಸನ ಜಿಲ್ಲೆಯ ನೇರಳೆ ಗ್ರಾಮದ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಹಾಸನದ ಮಾರುಕಟ್ಟೆಯಿಂದ 300 ಕ್ವಿಂಟಲ್ ಆಲೂಗಡ್ಡೆ ತೆಗೆದುಕೊಂಡು ಹೋಗಿದ್ರು. ಆದರೆ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜದಿಂದಾಗಿ 300 ಎಕರೆಯಲ್ಲಿ ಬೆಳೆದ ಆಲೂಗಡ್ಡೆ ಮಣ್ಣಲ್ಲೇ ಕೊಳಿತಾ ಇದೆ. ಹೀಗಾಗಿ ಆಲೂಗಡ್ಡೆಯನ್ನು ಹಿಡಿದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳಸಾ ಫಾರ್ಮ್ನಿಂದ ಆಲೂಗಡ್ಡೆ ತಂದಿರೋ ಹಾಸನದಿಂದ ರಾಘವೇಂದ್ರ ಟ್ರೇಡರ್ಸಿಂದ ತಂದಿರೋದು. ಅಲ್ಲಿ ತಂದು 300 ಚೀಲ ಆಲೂಗಡ್ಡೆ ತಂದಿರೋದು ನಮ್ಮೂರಲ್ಲಿ. ಒಂದು ಪೀಸು ಆಲೂಗಡ್ಡೆ ಹುಟ್ಟಿಲ್ಲ ರೈತರಿಗೆ ಭಾಳ ನಷ್ಟ ಆಗ್ಬಿಟ್ಟಿದೆ. ಅದರಿಂದ ಎಲ್ಲರೂ ಪಾಪ ಭಾಳ ನೊಂದ್ಬಿಟ್ಟವ್ರೆ. ನೊಂದಿರೋರಿಗೆ ಇವರು ಮಾಮೂಲಿ ಏನು ನಷ್ಟ ಆಗೈತೆ ಅವರು ಕಳಸಾ ಫಾರ್ಮ್ ಅವರು ರೈತರುಗಳಿಗೆ ಅನ್ವಯಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ರೈತರು ಎಲ್ಲ ಪ್ರತಿಭಟನೆ ಮಾಡೋಕ್ಕಾಗ್ತದೆ. ಇವರು ಏನಾರು ನಮ್ಮ ಕಷ್ಟ ನೋಡಲಿಲ್ಲ ಅಂದರೆ ನಮ್ಮ ವಿಷ ಕುಡಿಬೇಕು, ವಿಷ ಕುಡಿಯೋದ ಹಾಸನ ಜಿಲ್ಲೆಗೆ ನೂತನ ಜಿಲ್ಲಾಧಿಕಾರಿಯಾಗಿ ಕೆಎಸ್ ಲತಾ ಕುಮಾರಿ ಅವರು ನಿನ್ನೆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಮೊದಲಿಗೆ ಹಾಸನಾಂಬ ದೇವಾಲಯಕ್ಕೆ ತೆರಳಿ ಜನರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡರು. ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. It's my father's dream.